ತೆಂಥಣಿ ಬ್ರಿಡ್ಜ್, ನವಲಿ ಜಲಾಶಯ ನಿರ್ಮಾಣ ಹಾಗೂ ಏಮ್ಸ್ ಆಸ್ಪತ್ರೆ ಮಂಜೂರಾತಿ ಸಂಕಲ್ಪ ಸಮಾಗಮ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಲು ನಾಗರಾಜ್ ಮೇಲಿನ ಮನಿ ಕರೆ. ಕೆಎಸ್ಎನ್ ಅವರ 49ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಾದ 5 ಜಿಲ್ಲೆಯ ಸಮಗ್ರ ನೀರಾವರಿಗಾಗಿ ದೇವದುರ್ಗದ ತೆಂಥಣಿ ಬ್ರಿಡ್ಜ್ ಜಲಾಶಯ, ಕನಕಗಿರಿ ತಾಲೂಕಿನ ನವಲಿ ಜಲಾಶಯ ಸೇರಿದಂತೆ ಕಲ್ಯಾಣ ಕರ್ನಾಟಕದ ನಾನಾ ತಾಲೂಕಿಗೆ ನೀರಾವರಿ ಕಲ್ಪಿಸಲು ಮತ್ತು ಏಮ್ಸ್ ಆಸ್ಪತ್ರೆ ಮಂಜೂರಾತಿ ಮಾಡಬೇಕೆಂದು ದಿನಾಂಕ 14/7/2026 ರಾಯಚೂರು ಜಿಲ್ಲೆಯ ಕವಿತಾಳ ಪಟ್ಟಣದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕೆಂದು ಕುಷ್ಟಗಿ ತಾಲೂಕು ಮಾದಿಗ ಸಮಾಜದ ಅಧ್ಯಕ್ಷ ನಾಗರಾಜ್ ಮೇಲಿನ ಮನಿ ಕರೆ ನೀಡಿದರು. ಕುಷ್ಟಗಿ ಪಟ್ಟಣದ ಹಳೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಎಸ್ಎನ್ ಅವರ ಅಭಿಮಾನಿಗಳ ನೇತೃತ್ವದಲ್ಲಿ ಇವತ್ತು ನಾವುಗಳು ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಹೊಂದಬೇಕು ಎನ್ನುವ ಸಂಕಲ್ಪ ನಮ್ಮ ನಾಯಕರಾದ ಶಿವನಗೌಡ ನಾಯಕ್ ಅವರ ಕನಸಾಗಿದೆ. ಅವರ ಒಂದು ಆಸೆಯಂತೆ ಎಲ್ಲ ಅಭಿಮಾನಿಗಳು ಕೂಡಿ ಕವಿತಾಳ ಪಟ್ಟಣದಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಸಮಾವೇಶ ಪ್ರಾರಂಭ ಮಾಡುತ್ತಿದ್ದೇವೆ. ಆದ್ದರಿಂದ ಈ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಸಮಾವೇಶದಲ್ಲಿ ಭಾಗವಹಿಸಲು ಪ್ರತಿಯೊಬ್ಬರೂ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು. ಆದ್ದರಿಂದ ಈ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಸಮಾವೇಶದಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರೂ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಮಾಜ ಸೇವಕರಾದ ವೇದಮೂರ್ತಿ ರವಿಕುಮಾರ್ ಹಿರೇಮಠ್ ಮಾತನಾಡಿ, ಶಿವನಗೌಡ ನಾಯಕ್ ಅವರು ಪಕ್ಷಾತೀತವಾಗಿ ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಹುಟ್ಟುಹಬ್ಬದ ನಿಮಿತ್ತ ಕವಿತಾಳ್ ಗ್ರಾಮದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ನಮ್ಮ ಕುಷ್ಟಗಿ ತಾಲೂಕು ಕೂಡ ನೀರಾವರಿಗಾಗಿ ನಮ್ಮ ಭಾಗ ಅಭಿವೃದ್ಧಿ ಕೂಡ ಆಗಬೇಕಾಗಿದ್ದು, ನವಲಿ ಸಮಾನಾಂತರ ಜಲಾಶಯದ ಅಭಿವೃದ್ಧಿಗಾಗಿ ಕೈಜೋಡಿಸೋಣ. ಹಾಗೆ ಈ ಸಮಾವೇಶವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬರ ಸಹಕಾರ ಮುಖ್ಯವಾಗಿದ್ದು ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ತದನಂತರ ವಾಲ್ಮೀಕಿ ಸಮಾಜದ ಮಾಜಿ ಅಧ್ಯಕ್ಷ ಸಂಗಮೇಶ್ ಕರಡಿ ಮಾತನಾಡಿ, ಅವರಿವರೆನ್ನದೇ ಪಕ್ಷಪಾತವನ್ನ ಮರೆತು ಶಿವನಗೌಡ ನಾಯಕ್ ಅವರು ಪಕ್ಷಾತೀತವಾಗಿ ನಮ್ಮ ತಾಲೂಕಿನ ಅಭಿವೃದ್ಧಿಗಾಗಿ, ಕಲ್ಯಾಣ ಕರ್ನಾಟಕದ ಸಮಗ್ರ ನೀರಾವರಿ ಅಭಿವೃದ್ಧಿಗಾಗಿ ಹಾಗೂ ಏಮ್ಸ್ ಆಸ್ಪತ್ರೆ ನಿರ್ಮಾಣಕ್ಕಾಗಿ ನಿಮ್ಮೆಲ್ಲರ ಸಹಕಾರ, ಸಲಹೆ, ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇಂತಹ ಕಾರ್ಯಕ್ರಮಕ್ಕೆ ನಾಗರಿಕರು ಮತ್ತು ರೈತರ ಸಹಕಾರ ಬಹಳ ಮುಖ್ಯವಾಗಿದ್ದು, ಈ ಒಂದು ಬೃಹತ್ ಸಮಾವೇಶದಲ್ಲಿ ನೀವುಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದರು. ಈ ಸಂದರ್ಭದಲ್ಲಿ ರಮೇಶ್ ಕೊಳ್ಳಿ, ಸಂಗನಗೌಡ ಜೈನರ್, ಪ್ರಭುಶಂಕರ್ ಗೌಡ ಪಾಟೀಲ್, ಭೀಮನಗೌಡ ಹಿರೇನಂದಿಹಾಳ, ದೊಡ್ಡಪ್ಪ ನಾಯಕ್ ಗೋನಾಳ್, ವಸಂತ ನಾಯಕ್, ರಾಜು ನಂದಾಪುರ, ಚಂದ್ರಹಾಸ್ ಬಾವಿಕಟ್ಟಿ, ದುರ್ಗಪ್ಪ ಹಿರೇಮನಿ, ರವಿಕುಮಾರ್, ಗಿರಿಯಪ್ಪ ಗೌಡ್, ದುರ್ಗಪ್ಪ ಇದ್ಲಾಪುರ, ಶಂಕರ್ ಚೌಡ್ಕಿ, ಸುರೇಶ್ ತಳವಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಹಾಗೂ ಸಂಗನಗೌಡ ಜೈನರವರೇ, ಪ್ರಭುಶಂಕರ್ ಗೌಡ್ರೆ, ಸಹೋದರ ರಮೇಶ್ ಕೊಳ್ಳಿ ಅವರೇ ಹಾಗೂ ದಿಲ್ಲುಗೌಡ ಪಾಟೀಲ್ ಅವರು, ಇದೀಗ ನಾಗರಾಜ್ ಮೇಲಿನ ಅವರು ಹೇಳಿದಂತೆ ಈ ಭಾಗದ ದೀನ ದಲಿತರ ಕಣ್ಮಣಿಯಾಗಿರ್ತಕ್ಕಂಥ KS ನಾಯಕ್ ರವರು ಒಂದು ಜನ್ಮದಿನವನ್ನು ಆಚರಿಸಿಕೊಳ್ಳುವುದರ ಮೂಲಕ ಈ ಒಂದು ಕಲ್ಯಾಣ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ತಮ್ಮದೇ ಆದಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಶಿಕ್ಷಣ ಮತ್ತು ನೀರಾವರಿ ಇವು ಹಿಂದುಳಿದಿರ್ತಕ್ಕಂಥ ನಮ್ಮ ಜಿಲ್ಲೆಗೆ ಸತತವಾಗಿ ಬರಗಾಲ ಕಾಡುತ್ತಿರುವುದರಿಂದ ಆ ಬರಗಾಲವನ್ನು ಎದುರಿಸುವ ಒಂದು ಸದುದ್ದೇಶದಿಂದ ಸನ್ಮಾನ್ಯ ಶಿವನಗೌಡ ನಾಯಕರವರು ತಮ್ಮ 49ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದರ ಜೊತೆಗೆ ಈ ಒಂದು ಮಹತ್ತರವಾದಂಥ ಒಂದು ಸಂದರ್ಭ, ಒಂದು ವಿಷಯವನ್ನ ರೆಡಿ ಮಾಡಿಕೊಂಡು ಈ ಒಂದು ಸಮಾವೇಶಕ್ಕೆ ಈ ಭಾಗದ ಎಲ್ಲ ಜನಸ್ತೋಮವು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಪತ್ರಿಕಾಗೋಷ್ಠಿಯ ಮೂಲಕ ಸ್ವಾಗತವನ್ನು ಬಯಸಿ ಆ ಕಾರ್ಯಕ್ರಮ ಯಶಸ್ವಿಯಾಗಲು ನಾವೆಲ್ಲರೂ ಕೂಡ ಕಾರಣೀಭೂತರಾಗಬೇಕಂತಕ್ಕಂಥ ಬಯಕೆಯನ್ನು ವ್ಯಕ್ತಪಡಿಸಿ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ.
ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪೂಜ್ಯ ಶ್ರೀಗಳವರು ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಂದು ಅವ್ರಿಗೆ ಕೇಳಿಕೊಡ್ರಿ. ನವೀನ್ ಧ್ವನಿ ಅವರೇ, ಸಗಣ್ ಬೇಟ್ರೆ, ಹೊಳ್ಳಿ ಅವರೇ, ನಿಮ್ಮನಗೌಡ್ರೆ, ಅಂಕುಲ್ಗೌಡ್ರೆ, ಸುಂದರಗೌಡ್ರೆ, ಮುಟ್ಟಿ ಅವರೇ, ಇಲ್ಲಿಗೌಡ್ರೆ, ಇದೆಲ್ಲ ಮಾಧ್ಯಮ ಮಿತ್ರರೇ, ಮೂರು ನಾಯಕರು, ಮಾಜಿ ಸಚಿವರು, ಇವರ ಒಂದು ಹುಟ್ಟು ಹಬ್ಬದ ಪ್ರಯುಕ್ತ, ಇದು ಒಂದು ಹುಟ್ಟುಹಬ್ಬ ಅಂತಂದ್ರೆ ಬಹಳ ವಿನೂತನ ಶೈಲಿಯಲ್ಲಿ ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಂಡು